ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಮರದ ಕಾವು ರಂಗೇರಿದೆ. ಮೈತ್ರಿ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ರೋಡ್ ಶೋ ನಡೆಸುವ ಮೂಲಕ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ವೀರಪ್ಪ ಮೊಯ್ಲಿ ಹಾಲಿ ಸಂಸದರಾಗಿರೋ ಕಾಂಗ್ರೆಸ್ ನಾಯಕ. ಯುಪಿಎ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ 4 ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಭಾವಿ ಮಂತ್ರಿ ಅಂತ ಅನ್ಸ್ಕೊಂಡಿದ್ದು ಈಗ ಇತಿಹಾಸ. ಸದ್ಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಖಾಡಕ್ಕೆ ಧುಮುಕಿದ್ದಾರೆ. ಕ್ಷೇತ್ರದಲ್ಲಿ ರೋಡ್ ಶೋ ಮೂಲಕ ವೀರಪ್ಪ ಮೊಯ್ಲಿ ಮತಬೇಟೆ. ಮೂರನೇ ಬಾರಿಗೆ ಸಂಸದನಾಗಿ ಆಯ್ಕೆಯಾಗುವ ಮೂಲಕ ಹ್ಯಾಟ್ರಿಕ್ ಹೊಡೆಯೋಕೆ ಸಜ್ಜಾಗಿರೋ ವೀರಪ್ಪ ಮೊಯ್ಲಿ ಕ್ಷೇತ್ರದಾದ್ಯಂತ ಎಡಬಿಡದೆ ಮತಬೇಟೆ ನಡೆಸುತ್ತಿದ್ದಾರೆ. ಕ್ಷೇತ್ರದ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಸುತ್ತು ಭರ್ಜರಿ ಪ್ರಚಾರ ನಡೆಸಿದ್ದು, ಇಂದು ಮತ್ತೆ ದೊಡ್ಡಬಳ್ಳಾಪುರ ನಗರ, ಅರಳು ಮಲ್ಲಿಗೆ, ಮುತ್ತೂರು ಗ್ರಾಮಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ರೋಡ್ ಶೋನಲ್ಲಿ ದೊಡ್ಡಬಳ್ಳಾಪುರ ಕಾಂಗ್ರೆಸ್ ಶಾಸಕ ವೆಂಕಟರಮಣಯ್ಯ, ಜೆಡಿಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಬಿ ಮುನೇಗೌಡ ಸೇರಿ ಸ್ಥಳೀಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಮೊಯ್ಲಿಗೆ ಸಾಥ್ ನೀಡಿದ್ರು. ನಂತರ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಮೊಯ್ಲಿ, ಯಾರು ಎಷ್ಟೇ ವಿರೋಧಿಸಿದ್ರೂ ಬಯಲು ಸೀಮೆಗೆ ಎತ್ತಿನ ಹೊಳೆ ನೀರನ್ನ ಕೊಟ್ಟೆ ಸಾಯ್ತೀನಿ, ಎತ್ತಿನ ಹೊಳೆ ನದಿ ನೀರಿನ ರಥ ಎಳೆದು ಬರೋಕೆ ಮತ್ತೊಮ್ಮೆ ಮತ ಹಾಕುವಂತೆ ಮನವಿ ಮಾಡಿದ್ರು. ಮಂಗಳೂರಿಗೆ ಬರಬಾರದು, ಮಂಗಳೂರಿಗೆ ಬಂದ್ರೆ ಬಹಿಷ್ಕಾರ ಮಾಡ್ತೇವೆ, ಕಪ್ಪು ಬಾವುಟ ತೋರಿಸಿದ್ರು, ಇದನ್ನ ಬಿಟ್ಟು ಬಿಡಬೇಕು ಅಂತ ಹೇಳಿದ್ರು. ನಾನು ಆಗುದಿಲ್ಲ ಅಂತ ಹೇಳಿದೆ. ಅವರಿಗೆ ನನ್ನ ಕ್ಷೇತ್ರದ ಜನರಿಗೆ ಕುಡಿಯುವ ನೀರನ್ನ ಕೊಟ್ಟೆ ನಾನು ಪ್ರಾಣ ಬಿಡುವುದು, ನಾನು ಇದು ಅನ್ಯತಾ ಖಂಡಿತವಾಗಿ ಕೂಡ ಈ ಯೋಜನೆ ಕೈ ಬಿಡುವುದಿಲ್ಲ ಎಂಬುದು ಛಲದಿಂದ ನಾನು ಇವತ್ತು ಹೋರಾಟ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಬರತಕ್ಕಂಥ 5 ವರ್ಷಗಳು ನನ್ನ ಸಾಧನೆ, ನನ್ನ ಗುರಿ, ಅದು ನಿಮ್ಮ ಸಾಧನೆ. ಇನ್ನು ಸ್ಥಳೀಯ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರುಗಳ ಜೊತೆ ನಗರದ ಬಿಬಿ ರಸ್ತೆ, ಬಜಾರ್ ರಸ್ತೆ, ಗಂಗಮ್ಮಗುಡ್ಡಿ ರಸ್ತೆ, ಎಂಜಿ ರಸ್ತೆಯಲ್ಲಿ ಅದ್ದೂರಿ ರೋಡ್ ಶೋ ನಡೆಸಿ ಈ ಬಾರಿಯೂ ವೀರಪ್ಪ ಮೊಯ್ಲಿಗೆ ಮತ ಹಾಕುವಂತೆ ವಿನಂತಿ ಮಾಡಿದ್ರು. ಚುನಾವಣೆಯಲ್ಲಿ ಮತಗಳಿಗಾಗಿ ಜಾತಿ ಬೆರೆಸಬೇಡಿ ಅನ್ನೋ ಮೂಲಕ ಪರೋಕ್ಷವಾಗಿ ಬಿಜೆಪಿಗೆ ಮತ ಹಾಕಬೇಡಿ ಅಂತ ಹೇಳಿದ್ರು. ಜಾತಿಯನ್ನ ನೋಡಿ ಮಾತ್ರ ಮತ ಕೊಡಬೇಡಿ, ನೀತಿಯನ್ನ ನೋಡಿ, ನಿಯತ್ತನ್ನ ನೋಡಿ. ಈ ನೀತಿ ನಿಯತ್ ಎರಡೂ ಕೂಡ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಈ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಮ್ಮ ಸಂಸದರು ಯುಪಿಎ ಮತ್ತೆ ಸರ್ಕಾರ 100ಕ್ಕೆ 100ರಷ್ಟು ಬರ್ತದೆ. ಅವರು ಬಂದ್ರೆ ಕೇಂದ್ರದಲ್ಲಿ ಒಬ್ಬ ಪ್ರಭಾವಿ ಸಚಿವರಾಗಲಿಕ್ಕೆ ಸಾಧ್ಯ ಇದೆ. ಅವರು ಬಂದ ಮೇಲೆ ಈ ಭಾಗದ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ತಂದುಕೊಡ್ಲಿಕ್ಕೆ ಕೂಡ ಸಾಧ್ಯ ಇದೆ. ಮೈತ್ರಿ ಅಭ್ಯರ್ಥಿಯಾಗಿರೋ ವೀರಪ್ಪ ಮೊಯ್ಲಿಗೆ ಪಂಚ ಪಾಂಡವರಂತೆ 5 ಶಾಸಕರು ಬೆನ್ನೆಲುಬಾಗಿ ನಿಂತಿದ್ದಾರೆ. 2 ಸಚಿವರು ಕೂಡ ಮತಬೇಟೆ ನಡೆಸುತ್ತಿದ್ದು, ಪ್ರತಿಷ್ಠೆಯ ಕಣದಲ್ಲಿ ಮತದಾರರು ಮತ್ತೆ ಮೊಯ್ಲಿಗೆ ಮತ ಹಾಕಲಿದ್ದಾರಾ? ಕಾದು ನೋಡಬೇಕಿದೆ. ब्यूरो रिपोर्ट TV9।